ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಹಾರರ್ ಸಿನಿಮಾಗಳನ್ನ ಇಷ್ಟಪಡುವಂತಹ ಪ್ರೇಕ್ಷಕರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡುವಂತಹ ಹಾರರ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ತುಂಬಾ ಕಡಿಮೆ. ನೋಡುಗರನ್ನ ಭಯಪಡಿಸುತ್ತಲೇ ಎಂಟರ್ಟೈನ್ ಮಾಡುವಂತಹ ಏಕೈಕ ಜಾನರ್ ಮೂವೀಸ್ ಅಂದ್ರೆ ಅದು ಹಾರರ್ ಮೂವೀಸ್. ಹಾರರ್ ಸಿನಿಮಾದಲ್ಲಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೂ ಭಯ ಹುಟ್ಟಿಸುವಂತಹ ಸೀನ್ಗಳು ಸಿನಿಮಾ ನೋಡೋ ಅಭಿಮಾನಿಗಳಿಗೆ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ. ಅಂತಹ ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಡಬ್ ಆಗಿರುವಂತಹ 5 ಸಿನಿಮಾಗಳನ್ನ ಇವತ್ತು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ನಲ್ಲಿ ನಾವು ಮೂವೀಸ್ ಗಳ ರೆಕಮೆಂಡೇಶನ್, ವೆಬ್ ಸೀರೀಸ್ ಗಳ ರೆಕಮೆಂಡೇಶನ್ ಹಾಗೂ ರಿವ್ಯೂಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂತಹ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಅನ್ನ ಕೊಡುತ್ತೆ. ಹಾರರ್ನ ಜೊತೆಗೆ ಕಾಮಿಡಿನ ಇಷ್ಟಪಡೋರಿಗೆ ಈ ಸಿನಿಮಾ ಹೇಳಿ ಮಾಡಿಸಿದ ಹಾಗಿದೆ. ತಮಿಳಿನ ಖ್ಯಾತ ಹಾಸ್ಯ ನಟ ಸತೀಶ್ ಅಭಿನಯದ ಈ ಚಿತ್ರ ಕನಸಿನಲ್ಲಿ ನಡೆಯುವ ಭಯಾನಕ ಘಟನೆಗಳು ನಿಜ ಜೀವನದಲ್ಲಿಯೂ ಕೂಡ ನಡೆದಾಗ ಉಂಟಾಗುವಂತಹ ಭಯ ಮತ್ತು ಇದಕ್ಕೆಲ್ಲ ಕಾರಣವನ್ನು ಆತ ಹುಡುಕುತ್ತಾ ಹೊರಟಾಗ ಅವನಿಗೆ ಎದುರಾಗೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಈ ಸಿನಿಮಾದ ಕತೆ. ನಿಮಗೆ ಭಯ ಹುಟ್ಟಿಸುವ ಸನ್ನಿವೇಶಗಳ ಜೊತೆಗೆ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವ ಕಾಮಿಡಿ ಸೀನ್ಗಳು ಸಹ ಈ ಚಿತ್ರದಲ್ಲಿ ಸಿಗತ್ತೆ. ಈ ಸಿನಿಮಾದ ಹೆಸರು ಕಂಜೂರಿಂಗ್ ಕಣ್ಣಪ್ಪನ್. ಈ ಚಿತ್ರವನ್ನು ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೋಡಬಹುದು. ಬ್ಲಾಕ್ ಮ್ಯಾಜಿಕ್ ಕಾನ್ಸೆಪ್ಟ್ ನ ಆಧಾರವಾಗಿಟ್ಟುಕೊಂಡು ಮಾಡಿರುವಂತಹ ಈ ಸಿನಿಮಾದಲ್ಲಿ ರುದ್ರವನಂ ಅನ್ನೋ ಒಂದು ಊರಿನಲ್ಲಿ ನಡೀತಾ ಇರುವಂತಹ ಸರಣಿ ಆತ್ಮಹತ್ಯೆಗಳ ಹಿಂದಿನ ನಿಗೂಢತೆಯನ್ನ ಹೀರೋ ಹೇಗೆ ಸಾಲ್ವ್ ಮಾಡ್ತಾನೆ ಹಾಗೂ ಈ ಸಮಸ್ಯೆಯಿಂದ ಊರಿನ ಜನರನ್ನ ಹೇಗೆ ಕಾಪಾಡ್ತಾನೆ ಅನ್ನೋದು ಚಿತ್ರದ ಕತೆ. ಚಿತ್ರದಲ್ಲಿ ಬರುವಂತಹ ಒಂದೊಂದು ಟ್ವಿಸ್ಟ್ ಗಳು ಸಹ ಸಿನಿಮಾ ನೋಡುವವರಿಗೆ ಸಖತ್ ಮಜಾ ಕೊಡುತ್ತೆ. ಹಾರರ್ ಎಲಿಮೆಂಟ್ ಗಳ ಜೊತೆಗೆ ಒಂದೊಳ್ಳೆ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ನ ಈ ಸಿನಿಮಾ ನಿಮಗೆ ನೀಡುತ್ತೆ. ಅಂದ ಹಾಗೆ ಈ ಸಿನಿಮಾದ ಹೆಸರು ವಿರೂಪಾಕ್ಷ. ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೋಡಬಹುದು. ಮಿಸ್ ಮಾಡದೆ ನೋಡಿ. ಪೃಥ್ವಿರಾಜ್ ಸುಕುಮಾರನ್, ಟೊಯಿನೋ ಥಾಮಸ್, ಪ್ರಿಯಾ ಆನಂದ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಹೊಸ ಮನೆಗೆ ಬಂದಂತಹ ದಂಪತಿಗಳು ಅನುಭವಿಸುವಂತಹ ಮಿಸ್ಟೀರಿಯಸ್ ಘಟನೆಗಳನ್ನ ತೋರಿಸಲಾಗಿದೆ. ಅವರು ಹೊಸ ಮನೆಯಲ್ಲಿರುವಂತಹ ಒಂದು ಪುರಾತನ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಇವರ ಲೈಫ್ ನಲ್ಲಿ ನಡೆಯೋ ವಿಚಿತ್ರ ಘಟನೆಗಳು ಮತ್ತು ಅದರಿಂದ ಅವರು ಯಾವ ರೀತಿ ಪಾರಾಗ್ತಾರೆ ಅನ್ನೋದು ಚಿತ್ರದ ಕತೆ. ಸ್ಲೋ ಆಗಿ ಸ್ಟಾರ್ಟ್ ಆಗುವಂತಹ ಈ ಸಿನಿಮಾ ನಂತರ ಪಡೆದುಕೊಳ್ಳುವಂತಹ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಿಂದ ಪ್ರೇಕ್ಷಕರನ್ನ ಭಯಪಡಿಸುತ್ತೆ. ಈ ಸಿನಿಮಾ ಇಜಿಡಾ ಅನ್ನೋ ಹೆಸರಿನೊಂದಿಗೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ಇಬ್ಬರು ಕಪಲ್ಸ್ ಒಂದು ಹಾಂಟೆಡ್ ಹೌಸ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಗಂಡನ ಕೊಲೆಯಾಗುತ್ತೆ. ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾದಾಗ ಈ ಪ್ರಕರಣ ಹಲವಾರು ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಇನ್ವೆಸ್ಟಿಗೇಷನ್ ಮುಂದುವರಿತಾ ಹೋದಾಗ ಈ ಕೇಸ್ ಒಂದು ಸೂಪರ್ ನ್ಯಾಚುರಲ್ ಪವರ್ ಗೆ ಕನೆಕ್ಟ್ ಆಗಿದೆ ಅನ್ನೋದು ತಿಳಿಯುತ್ತೆ. ಹಾರರ್ ನೊಂದಿಗೆ ಮಿಸ್ಟರಿ ಕೂಡ ಬ್ಲೆಂಡ್ ಆಗಿರೋ ಈ ಸಿನಿಮಾದ ಹೆಸರು ನಿಶಬ್ದಂ. ಅನುಷ್ಕಾ ಶೆಟ್ಟಿ ಹಾಗೂ ಆರ್ ಮಾಧವನ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಇತ್ತೀಚೆಗೆ ತೆರೆಕಂಡಂತಹ ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವಿ. ರೆಗ್ಯುಲರ್ ಹಾರರ್ ಮೂವಿಗಳಿಗೆ ಹೋಲಿಸಿದರೆ ಈ ಸಿನಿಮಾ ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಬೇಜಾರನ್ನ ದೂರ ಮಾಡೋದಕ್ಕೆ ಪಗಡೆ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಒಬ್ಬ ವ್ಯಕ್ತಿ ಯುದ್ಧದಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಇರುವಂತಹ ಹಳೆಯ ಬಂಗಲೆಗೆ ಹೋಗ್ತಾನೆ. ಆ ಹಳೆಯ ಬಂಗಲೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ. ದಿನಗಳು ಕಳೀತಾ ಇದ್ದಂತೆ ಆ ವ್ಯಕ್ತಿ ಆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಹೊರಗಡೆ ಹೋಗಲು ಆಗೋದಿಲ್ಲ. ಆ ಮನೆಯಿಂದ ಹೊರಗಡೆ ಹೋಗಲು ಯಾಕೆ ಸಾಧ್ಯ ಇಲ್ಲ ಹಾಗೂ ಆ ಮನೆಯಲ್ಲಿರುವಂತಹ ವಯಸ್ಸಾದ ವ್ಯಕ್ತಿಯಾದ್ರೂ ಯಾರು ಅನ್ನೋದನ್ನ ನೀವು ಈ ಸಿನಿಮಾದಲ್ಲೇ ನೋಡ್ಬೇಕು. ಬ್ಲಾಕ್ ಅಂಡ್ ವೈಟ್ ಕಾನ್ಸೆಪ್ಟ್ ನ ಜೊತೆಗೆ ಲಿಮಿಟೆಡ್ ಆಕ್ಟರ್ಸ್ ಗಳನ್ನ ಇಟ್ಟುಕೊಂಡು ಮಾಡಿರುವಂತಹ ಈ ಹಾರರ್ ಸಿನಿಮಾ ನಿಮ್ಮನ್ನ ಖಂಡಿತ ಭಯಪಡಿಸುತ್ತೆ. ಈ ಸಿನಿಮಾದ ಹೆಸರು ಬ್ರಹ್ಮಯುಗಂ. ರೆಗ್ಯುಲರ್ ಆಗಿ ಬರುವಂತಹ ಹಾರರ್ ಸಿನಿಮಾಗಳನ್ನು ಬಿಟ್ಟು ಒಂದು ಡಿಫರೆಂಟ್ ಆಗಿರುವಂತಹ ಹಾರರ್ ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಈ ಸಿನಿಮಾನ ನೀವು ಸೋನಿ ಲಿವ್ ಆಪ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಮಿಸ್ ಮಾಡದೆ ನೋಡಿ. ಈ ಸಿನಿಮಾನ ನೀವು ಖಂಡಿತ ಇಷ್ಟಪಡ್ತೀರಾ. ಸೊ ಇದಾಗಿತ್ತು ಕನ್ನಡ ಭಾಷೆಗೆ ಡಬ್ ಆದಂತಹ 5 ಬೆಸ್ಟ್ ಹಾರರ್ ಸಿನಿಮಾಗಳು. ಇವುಗಳಲ್ಲಿ ಯಾವ ಸಿನಿಮಾನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಹಾರರ್ ಸಿನಿಮಾಗಳನ್ನ ಇಷ್ಟಪಡುವಂತಹ ನಿಮ್ಮ ಸ್ನೇಹಿತನಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಈ ವಿಡಿಯೋದ ಪಾರ್ಟ್ 2 ಬೇಕಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.